ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ರ ಡಾಕೊಳಗಿ, ವರದಿಗಾರ ಮತ್ತು ನಿರೂಪಕ. ಮತ್ತೆ ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಪದವೀಧರರು ನೀವೆಲ್ಲ ತಿಳಿದವರಾಗಿದ್ದೀರಿ. ಪ್ರಬುದ್ಧ ಅಭ್ಯರ್ಥಿಗೆ ನಿಮ್ಮ ಬೆಂಬಲವಿರಲಿ. ಶಿಕ್ಷಣ ವ್ಯವಸ್ಥೆಯಲ್ಲಿ ಆಮೂಲಾಗ್ರ ಪರಿವರ್ತನೆ ತಂದವರು ನರೇಂದ್ರ ಮೋದಿಜಿ. ಇನ್ನಷ್ಟು ಶಿಕ್ಷಣ ವ್ಯವಸ್ಥೆಯ ಸುಧಾರಣೆಗಾಗಿ ಬಿಜೆಪಿ ಅಮರನಾಥ್ ಪಾಟೀಲರಿಗೆ ಗೆಲ್ಲಿಸಿ. ಬಸವರಾಜ ಬೊಮ್ಮಾಯಿ. ಸಮಾಜಘಾತಕರಿಗೆ ಠಾಣೆಗಳಲ್ಲಿ ರಾಜ ಮರ್ಯಾದೆ ಸಿಗ್ತಾ ಇದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಮರ್ಯಾದಸ್ಥರು ರಸ್ತೆ ಮೇಲೆ ರಾತ್ರಿ ಓಡಾಡದಂತಾಗಿದೆ. ಮಾಜಿ ಸಿಎಂ ಬೊಮ್ಮಾಯಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ. ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಬ್ರಹ್ಮೋತ್ಸವ ಪ್ರಯುಕ್ತ ಮಂದಿರದಲ್ಲಿ ಜರುಗಿದ ಹಲ್ದಿ ಕಾರ್ಯಕ್ರಮ. ತಾಯಿಂದರಿಂದ ಭಕ್ತಿಯ ದಾಂಡಿಯ ನೃತ್ಯ ಪ್ರದರ್ಶನ. ಹಲ್ದಿ ಮತ್ತು ಮೆಹಂದಿ ಪ್ರದರ್ಶನ ಮಾಡಿದ ಮಹಿಳೆಯರು. ದೇವರ ದರ್ಶನ ಪಡೆದ ಭಕ್ತಾದಿಗಳು. ಕಾರಕ್ಪಳ್ಳಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಕಳಸಾರೋಹಣ ಕಾರ್ಯಕ್ರಮ. ಸುಖಮಯ ಜೀವನಕ್ಕೆ ಮನೆಗುರು ದೇವರ ಕೃಪೆ ಅಗತ್ಯ. ಧನಶ್ರೀ ಶ್ರೀಗಳು. ಈ ಒಂದು ಕಳಸಾರೋಹಣ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತಾದಿಗಳ ಮಧ್ಯೆ ಜೈಘೋಷಗಳ ಮಧ್ಯೆ ಕಾರ್ಯಕ್ರಮ ನಿರ್ವಹಣೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಗತಿಸಿದ್ರೂ ಕೂಡ ಭಾರತ ದೇಶದಲ್ಲಿ ಸರಿಯಾದ ಶಿಕ್ಷಣ ವ್ಯವಸ್ಥೆ ಜಾರಿಗೆ ತರಲು ಯಾರಿಂದಲೂ ಕೂಡ ಸಾಧ್ಯವಾಗಿರಲಿಲ್ಲ. ಆದರೆ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರ ಸರ್ಕಾರ ಜಾರಿಗೆ ಬಂದ ಮೇಲೆ ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದು ಶಿಶು ಶಿಕ್ಷಣದಿಂದ ಹಿಡಿದು PGವರೆಗೆ ಜಾಗತಿಕ ಪೈಪೋಟಿ ಕೊಡಬಲ್ಲಂತಹ ಶಿಕ್ಷಣ ವ್ಯವಸ್ಥೆಯನ್ನು ಅಮೂಲಾಗ್ರ ರೀತಿಯಲ್ಲಿ ಬದಲಾವಣೆಯನ್ನು ಮಾಡಿದ ಕೀರ್ತಿ ಮೋದಿಜಿಯವರಿಗೆ ಸಲ್ಲುತ್ತದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತಿಳಿಸಿದರು. ಬೀದರ್ ನಗರದ ಶ್ರೀ ಸಿದ್ಧಾರೂಢ ಆಯುರ್ವೇದಿಕ್ ಕಾಲೇಜಿನಲ್ಲಿ ಈಶಾನ್ಯ ಪದವೀಧರರ ವಿಧಾನ ಪರಿಷತ್ ಚುನಾವಣೆ ಪ್ರಯುಕ್ತ ಆಯೋಜನೆ ಮಾಡಿರುವಂತಹ ಪ್ರಚಾರ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಈ ಹೊಸ ಶಿಕ್ಷಣ ನೀತಿ ಮಕ್ಕಳಿಗೆ ಜ್ಞಾನದ ಜೊತೆಗೆ ತಾಂತ್ರಿಕ ಜ್ಞಾನವನ್ನು ಕೂಡ ಒಂದು ನೀಡುವ ವ್ಯವಸ್ಥೆಯನ್ನು ಹೊಂದಿದೆ. ಎಲ್ಲ ಕಡೆ ಉತ್ತಮ ಪ್ರತಿಕ್ರಿಯೆ ಅಮರನಾಥ್ ಪಾಟೀಲ್ ಅವರಿಗೆ ಸಿಗ್ತಾ ಇದೆ. ಹೀಗಾಗಿ ರಾಜ್ಯದ ಈಗಿನ ಸರ್ಕಾರ ಶಿಕ್ಷಣದ ಪ್ರಗತಿ ಮತ್ತು ಮಕ್ಕಳ ವಿಕಸನದ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದೆ ಎಂದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಗಂಭೀರ ಆರೋಪವನ್ನು ಮಾಡಿದರು. ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರು ಮಾತನಾಡ್ತಾ, ನಮ್ಮ ಪಕ್ಷದ ತಪ್ಪಿನಿಂದ ಕಾಂಗ್ರೆಸ್ ಅಭ್ಯರ್ಥಿ ಕಳೆದ ಬಾರಿ ಆಕಸ್ಮಿಕವಾಗಿ ಗೆಲುವನ್ನು ಸಾಧಿಸಿದರು. ಅವರ ಹಾಜರಾತಿ ಸದನದಲ್ಲಿ ಶೂನ್ಯ ಎಂಬ ಮಾತು ಕೂಡ ಕೇಳಿ ಬರ್ತಾ ಇದೆ. ಆದರೆ ಈ ಬಾರಿ ಸಾಕಷ್ಟು ಕೆಲಸ ಮಾಡಿದ ಅಮರನಾಥ್ ಪಾಟೀಲ್ ಅವರು ಗೆಲ್ಲಲೇಬೇಕು. ಪದವೀಧರರ ಬಗ್ಗೆ ಹಾಗೂ ಶಿಕ್ಷಕರ ಸಮಸ್ಯೆಗಳಿಗಾಗಿ ಸದನದ ಬಾವಿಗಿಳಿದು ಹೋರಾಟ ಕೂಡ ಅಮರನಾಥ್ ಪಾಟೀಲ್ ಅವರು ಮಾಡಿದ್ದಾರೆ. ಹೀಗಾಗಿ ಇಂತಹ ಹೋರಾಟಗಾರ ಅಭ್ಯರ್ಥಿಗೆ ಜೂನ್ 3ರಂದು ಜರುಗುವ ವಿಧಾನ ಪರಿಷತ್ತಿನ ಒಂದು ಚುನಾವಣೆಯಲ್ಲಿ ತಮ್ಮ ಮತವನ್ನು ನೀಡಿ ಆರಿಸಿ ತರಬೇಕೆಂದು ಕೋರಿದರು. ಮಾಜಿ ವಿಧಾನ ಪರಿಷತ್ ಸ್ಪೀಕರ್ ರಘುನಾಥರಾವ್ ಮಲ್ಕಾಪುರೆ ಹಾಗೂ BG ಶೆಟ್ಕರ್ ಅವರು ಕೂಡ ಈ ಸಂದರ್ಭದಲ್ಲಿ ಅಮರನಾಥ್ ಪಾಟೀಲ್ ಅವರಿಗೆ ಬೆಂಬಲಿಸಿ ಅವರು ಮಾತನಾಡಿದರು. ಇದೇ ವೇಳೆ ವೇದಿಕೆ ಮೇಲೆ ಹುಮನಾಬಾದ್ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್, ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್, ಪ್ರಮುಖರಾಗಿರುವಂತಹ ಈಶ್ವರ್ ಸಿಂಗ್ ಠಾಕೂರ್, ನಾಗರಾಜ್ ಕರ್ಪೂರ್, ಬಾಬು ಅಲಿ ಸೇರಿದಂತೆ ಇನ್ನು ಅನೇಕ ಜನ ಒಂದು ಈಶಾನ್ಯ ಪದವೀಧರರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಮ್ಮ ಪ್ರತ್ಯೇಕವಾಗಿ ನಾನು ತಿಳುವಳಿಕೆ ಬಂದಾಗಿನಿಂದ ಸಿದ್ದಾರೂಢರ ಭಕ್ತನಾಗಿ ಸಿದ್ದಾರೂಢರ ಮಠಕ್ಕೆ ನಿರಂತರವಾಗಿ ಹೋಗುವಂಥ ಕೆಲಸವನ್ನು ಚಿಕ್ಕಂದಿನಿಂದ ಮಾಡಿದರು. ನಮ್ಮ ತಾಯಿ ಸಿದ್ದಾರೂಢರ ಪ್ರಮುಖ ಆರೂಢ ಸಿದ್ಧಾಂತ ಮತ್ತು ಗುರುನಾಥರೂಢರ ಶಿಷ್ಯರಾದ ಗುರುನಾಥರೂಢರು ಅವರ ಸಂಬಂಧ, ಗುರುನಾಥರೂಢವರ ಮಂಥನ ಜೊತೆಗೆ ನಮ್ಮ ಮಂಥನ ಸಂಬಂಧ ಭಾಳ ಸುದೀರ್ಘವಾಗಿರುವಂಥದ್ದು. ನಮ್ಮ ಪರಮ ಪೂಜ್ಯ ಶಿವಕುಮಾರ ಸ್ವಾಮಿಗಳು ಆ ಭಾಗದಲ್ಲಿ ಭಾಳ ಪ್ರಸಿದ್ಧವಾಗಿದ್ದಾರೆ ಮತ್ತು ಬೀದರ್ಗೆ ಮತ್ತು ನಮ್ಮ ಧಾರವಾಡ ಜಿಲ್ಲೆಗೆ ನೆಂಟನ್ನು ಗೆಲ್ಲಿಸಿಕೊಟ್ಟವರು ಪರಮ ಪೂಜ್ಯ ಶಿವಕುಮಾರ ಸ್ವಾಮಿ. ಅವರು ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಿದ್ದಾರೂಢರ ಪರಂಪರೆಯನ್ನು ಈ ಭಾಗದಲ್ಲಿ ಬೆಳೆಸಲು ಕಾರಣೀಭೂತರಾಗಿದ್ದಾರೆ. ದೊಡ್ಡ ಸಂಸ್ಥೆಗಳನ್ನು ತೆರೆದಿದ್ದಾರೆ. ಅವರ ಆಶ್ರಯದಲ್ಲಿ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದೀರಿ. ಸಾವಿರಾರು ಜನ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದಾರೆ. ಅವರ ಪಾದಗಳಿಗೆ ನಮಸ್ಕರಿಸಿ ಅವರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಸದಸ್ಯರು ಇವರೆಲ್ಲರೂ ಕೂಡ ನನಗೆ ಭಾಳಷ್ಟು ಆತ್ಮೀಯರು. ಆಯುರ್ವೇದ ಕಾಲೇಜನ್ನು ಮಾಡಿ ನಡೆಸೋದು ಅಷ್ಟು ಸುಲಭ ಇಲ್ಲ. ಆದರೆ ಈ ಭಾಗದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಸಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆಗಳನ್ನು ನಾನು ಸಲ್ಲಿಸಕ್ಕೆ ಇಚ್ಛೆ. ಅವ್ರು ಮಾಡುತ್ತಿರುವಂಥ ಕಾರ್ಯವನ್ನು ನೋಡಿ ಸೀಟುಗಳನ್ನು ಹೆಚ್ಚಿಗೆ ಮಾಡುವಂಥ ಸಮಯ ಬಂದಾಗ ಕೆಲವರೆಲ್ಲ ಭಾಳ ಪ್ರತಿರೋಧ ಮಾಡಿದರು. ವಿಶೇಷವಾಗಿ ಅಧಿಕಾರಿಗಳು ಭಾಳ ಪ್ರತಿರೋಧ ಮಾಡಿದರು. ಸರ್ಕಾರದ ಕಾಲೇಜುಗಳಿಗೆ ಏಟು ಬೀಳ್ತಿತ್ತು ಅನ್ನುವಂಥ ಮಾತನ್ನು ನಾನು ಹೇಳಿದೆ. ಈ ಕರ್ನಾಟಕದ ಜನಸಂಖ್ಯೆ ಹೆಚ್ಚಾಗಿದೆ. ಸುಲಭದಲ್ಲಿ
ಮೆಡಿಕಲ್ ಕೋರ್ಸ್ಗಳನ್ನು ಮಾಡೋದಕ್ಕೆ ಆಯುರ್ವೇದ ಬಿಟ್ಟರೆ ಮತ್ತೊಂದು ಯಾವುದೂ ಇಲ್ಲ. ಮತ್ತು ಪಾರಂಪರಿಕವಾಗಿರುವಂಥ ಈ ಪದ್ಧತಿ ಇಟ್ ಹ್ಯಾಸ್ ಬಿನ್ ಪ್ರೂವ್ಡ್ ಬಿಯಾಂಡ್ ಡೌಟ್. ಅದಕ್ಕೆ ನಾವು ದೊಡ್ಡ ಪ್ರಮಾಣದಲ್ಲಿ ಎಂಕರೇಜ್ಮೆಂಟ್ ಕೊಡಬೇಕನ್ನುವಂಥ ಒಂದು ಸಿದ್ಧಾಂತದಿಂದ ಇವತ್ತು ಹಲವಾರು ಕಾಲೇಜುಗಳಿಗೆ ಇವತ್ತು ನಾವು ಸೀಟ್ಗಳನ್ನು ಹೆಚ್ಚು ಮಾಡಿಕೊಟ್ಟಿದ್ದೀವಿ. ಅದು ಸದುಪಯೋಗ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಸಲಹೆಯನ್ನು ಕೊಡ್ತಾ ಇದ್ದೆ. ಬಂಧುಗಳೇ, ಇದು ಯಾರು ಪದವೀಧರಿದ್ದಾರೆ, ಶಿಕ್ಷಣವನ್ನು ಪಡ್ಕೊಂಡವರಿದ್ದಾರೆ, ಅವರ ಪ್ರತಿನಿಧಿತ್ವ. ನಿಮ್ಮ ಆಯ್ಕೆ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ. ನಾವೆಲ್ಲ ಬಲ್ಲವರಾಗಿದ್ದೀರಿ, ತಿಳಿದವರಾಗಿದ್ದೀರಿ. ನಿಮ್ಮ ಆಯ್ಕೆ ಯಾವ ರೀತಿ ಇರ್ತದೆ, ಯಾವ ರೀತಿ ಇರಬೇಕು. ಇವತ್ತು ಶಿಕ್ಷಣ ಕ್ಷೇತ್ರ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಇದು ಸರಿನಾ? ಈ ದೇಶ ಯಾವ ದಿಕ್ಕಿನಲ್ಲಿ ಇವತ್ತು ಮುನ್ನಡಿಬೇಕಾದ್ರೆ, ನಮ್ಮ ಮಕ್ಕಳ ಭವಿಷ್ಯ ಉತ್ತಮಗೊಳ್ಳಬೇಕಾದ್ರೆ ಶಿಕ್ಷಣದ ಪಾತ್ರ ಏನು? ಒಂದು ಮಾತನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ಸ್ವತಂತ್ರ ಬಂದು 70 ವರ್ಷ ಆದರೂ ಕೂಡ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಅಮೂಲ್ಯಗ್ರಹವಾಗಿರುವಂಥ ಬದಲಾವಣೆ ತರುವಂಥ ಪ್ರಯತ್ನ ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಮಾಡಲಿಲ್ಲ. ಅದನ್ನು ಕೇವಲ ನರೇಂದ್ರ ಮೋದಿಯವರ ಸರ್ಕಾರ ಮಾಡಿದೆ ಅಂತ ನಾನು ಹೇಳಕ್ಕೆ ಇಚ್ಛೆ. ಅಲ್ಲಿವರೆಗೂ ಇಂಗ್ಲೆಂಡಿನ ಮೆಕಾಲೆ ಸಿಸ್ಟಮು ನಾವೆಲ್ಲ ಅಳವಡಿಸ್ಕೊಂಡಿದ್ವಿ. ನಾವೆಲ್ಲ ಕಲ್ತಿರೋದು ಮೆಕಾಲೆ ಸಿಸ್ಟಮ್ನಲ್ಲಿ. ಮೆಕಾಲೆ ಸಿಸ್ಟಮನ್ನು ಇಂಗ್ಲೆಂಡ್ನಲ್ಲಿ ರದ್ದು ಮಾಡಿದ್ದಾರೆ. ಹೊಸ ಪದ್ಧತಿಗಳು ಬಂದಿದ್ದಾವೆ. ಯಾವ ದೇಶದಲ್ಲಿ ಮೆಕಾಲೆ ಇದ್ದರೂ, ಯಾವ ದೇಶದಲ್ಲಿ ಮೆಕಾಲೆ ಸಿಸ್ಟಮ್ ಇತ್ತು, ಆ ಒರಿಜಿನಲ್ ದೇಶದಲ್ಲಿ ಅದನ್ನು ರದ್ದು ಮಾಡಿ ಹೊಸ ಸಿಸ್ಟಮ್ ಬಂದಿದೆ. ಜಾಗತಿಕ ಶಿಕ್ಷಣ ಏನಾಗಿದೆ, ಗ್ಲೋಬಲ್ ಎಜುಕೇಷನ್ ಏನಿದೆ, ಅದಕ್ಕೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅವರೆಲ್ಲ. ಆದರೆ ನಮ್ಮ ಭಾರತ ದೇಶದಲ್ಲಿ ಅದೇ ಮೆಕಾಲೆ ಸಿಸ್ಟಮ್ ನಾವು ಜೋತ್ ಬಿದ್ದೀವಿ. ಭಾಳಷ್ಟು ಬದಲಾವಣೆ ಆಗಿದೆ. ಮೊದಲು ಶಿಕ್ಷಣ ಅಂತಂದರೆ ಕೇವಲ ಅಕ್ಷರದಿಂದ ಜ್ಞಾನ ಬಂತು, ಜ್ಞಾನದಿಂದ ವಿಜ್ಞಾನ ಬಂತು, ವಿಜ್ಞಾನದಿಂದ ತಂತ್ರಜ್ಞಾನ ಬಂತು, ತಂತ್ರಜ್ಞಾನದಿಂದ ಈ ತಂತ್ರಾಂಶ ಜ್ಞಾನ ಬಂತು. ಈ ಬದಲಾವಣೆ ತಕ್ಕ ಹಾಗೆ ನಾವು ಕೂಡ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕು. ಇವತ್ತು ಡಿಜಿಟಲ್ ಲರ್ನಿಂಗ್ ಬಂದಿದೆ. ಡಿಜಿಟಲ್ ಲರ್ನಿಂಗ್ನಲ್ಲಿ ನಮ್ಮ ಮಕ್ಕಳು ಭಾಳಷ್ಟು ಮುಂದೆ ಹೋಗ್ತಾ ಇದ್ದಾರೆ. ಆದರೆ ಪರಿಪೂರ್ಣವಾಗಿರುವಂಥ ಡಿಜಿಟಲ್ ಲರ್ನಿಂಗನ್ನು ಕಳಿಸ್ಬೇಕಾದ್ರೆ ಅದಕ್ಕೆ ಬೇಕಾಗಿರುವಂಥ ಅಮೂಲ್ಯಗ್ರಹವಾಗಿರುವಂಥ ಸಿಲೆಬಸ್ಸು, ಇನ್ಫ್ರಾಸ್ಟ್ರಕ್ಚರು, ಟೀಚರ್ಸು, ಟ್ರೈನಿಂಗು, ಇದೆಲ್ಲ ವ್ಯವಸ್ಥೆಗಳು ಆಗಬೇಕಾಗಿತ್ತು. ಈ ಬದಲಾವಣೆ ತರಲು ನಮ್ಮ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿಯವರು ನಮ್ಮ ಕನ್ನಡದವರಾದಂಥ ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ಅವರು ಸುಮಾರು 3-4 ವರ್ಷ ಇಡೀ ದೇಶದಲ್ಲಿ ಮತ್ತು ಬೇರೆ ದೇಶದಲ್ಲಿ ಇರುವಂಥ ಪದ್ಧತಿಗಳನ್ನು ಅಭ್ಯಾಸ ಮಾಡಿ ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಮಾಡಿ, ಅದು ನಮ್ಮ ಶಿಶುವಿನ ಶಿಕ್ಷಣದಿಂದ ಹಿಡಿದು PGವರೆಗೂ ಎಲ್ಲ ಶಿಕ್ಷಣ ವ್ಯವಸ್ಥೆಗಳನ್ನು ಅಮೂಲ್ಯಗ್ರಹವಾದ ಬದಲಾವಣೆಯನ್ನು ತಂದಿದೆ. ಇವತ್ತಿನ ಜಾಗತಿಕ ಪೈಪೋಟಿ ಕೊಡಬಲ್ಲಂಥ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಲು ಅದು ರೂಪಿತವಾಗಿದೆ. ನಾನು ಕೂಡ ಭಾಳಷ್ಟು ಅದರ ಬಗ್ಗೆ ತಿಳ್ಕೊಂಡೆ. ಅದನ್ನು ಮಾಡೋ ಮುಖಾಂತರ ನಮ್ಮ ಮಕ್ಕಳಲ್ಲಿ ಇರುವಂಥ ಪ್ರತಿಭೆಯನ್ನು ಹೊರತೆಗೆಯೋದು ಅಷ್ಟೇ ಅಲ್ಲ, ಆ ಪ್ರತಿಭೆಯನ್ನು ನಾವು ಪ್ರಾಕ್ಟಿಕಲಾಗಿ ಅಳವಡಿಸುವಂಥದ್ದು, ಜ್ಞಾನದ ಜೊತೆಗೆ ನಾಲೆಜ್ ಜೊತೆಗೆ ಸ್ಕಿಲ್ಲನ್ನು ಡೆವಲಪ್ ಮಾಡುವಂಥದ್ದು, ಮತ್ತು ಹೈಯರ್ ಎಜುಕೇಷನಲ್ಲಿ ಭಾಳಷ್ಟು ಆಪ್ಷನ್ಗಳನ್ನು ಕೊಟ್ಟಿದ್ದು. ನಮ್ಮ BA, BCom, BSc ಏನಿದೆ ಅದರ ಮಧ್ಯದಲ್ಲಿ ನಾವು ಯಾವ ರೀತಿ ಚೇಂಜ್ ಮಾಡ್ಬೋದು ಮತ್ತು 4 ವರ್ಷದಲ್ಲಿ 2 ಡಿಗ್ರಿ ಪಡ್ಕೊಳ್ಳುವಂಥ ವ್ಯವಸ್ಥೆ, ಇದೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ. ಆದರೆ
ಅದನ್ನು ಅನುಷ್ಠಾನ ಮಾಡಿರುವಂಥದ್ದು ಪ್ರಥಮವಾಗಿ ಕರ್ನಾಟಕ ರಾಜ್ಯ. ಅದನ್ನು 2 ವರ್ಷದಿಂದ ನಾನು ಮುಖ್ಯಮಂತ್ರಿ ಇದ್ದಾಗ ಅದನ್ನು ಅನುಷ್ಠಾನವನ್ನು ಮಾಡಿದೆ. ಎರಡು ಬ್ಯಾಚ್ಗಳು ಕೂಡ ಈಗ ಬಂದಿದ್ದಾವೆ. ಭಾಳ ಉತ್ತಮವಾದಂಥ ಪ್ರತಿಕ್ರಿಯೆ ಸಿಕ್ಕಿದೆ. ಎಲ್ಲ ಯೂನಿವರ್ಸಿಟಿಗಳಲ್ಲಿ ಹೋಗಿ ಅದರ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಕೊಟ್ಟು ಅವ್ರ ಒಪ್ಪಿಗೆಯನ್ನು ಪಡೆದು ನಾವು ಮಾಡಿದ್ವಿ. ಆದರೆ ಈಗಿನ ಸರ್ಕಾರ ಅದನ್ನು ರದ್ದು ಮಾಡಿದೆ. ಈಗಿನ ಸರ್ಕಾರ ಶಿಕ್ಷಣದ ಪ್ರಗತಿ, ಮಕ್ಕಳ ವಿಕಸನ ಬಗ್ಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ. ಶಿಕ್ಷಣದ ವಿರೋಧ ನೀತಿಯನ್ನು ಇವತ್ತು ತಾಳ್ತಾ ಇದೆ. ನ್ಯೂ ಎಜುಕೇಷನ್ ಪಾಲಿಸಿ ತೆಗೆದು SCP ಮಾಡಿದ್ರು. ಹೋಗಿ SCP ಆದರೆ ಏನಾದರೂ ಸರಿ ಇದೆಯಾ? ಅದು ಸಂಪೂರ್ಣವಾಗಿ SCP ಆಗಿಲ್ಲ. NEP ಕೈ ಬಿಡ್ತೇವೆ ಅಂತಾರೆ, SCPಯನ್ನು ಸಂಪೂರ್ಣವಾಗಿ ಮಾಡಿಲ್ಲ. ಮಕ್ಕಳನ್ನು ಸಂಪೂರ್ಣವಾಗಿ ಗೊಂದಲ ಮಾಡಿದರೆ ಮಕ್ಕಳ ಭವಿಷ್ಯವನ್ನು ಸಂಪೂರ್ಣವಾಗಿ ದಿಕ್ಕು ದಸೆ ಇಲ್ಲದೆ ಅಂತ ರೀತಿಯಲ್ಲಿ ಮಾಡಿದ್ದಾರೆ. ಇನ್ನು ತಾವೇ ನೋಡ್ತೀರಿ, 5, 8, 9 ರಿಸಲ್ಟೇ ಆಗಲಿಲ್ಲ. ಬೋರ್ಡ್ ಎಕ್ಸಾಮ್ ಮಾಡಬೇಕಾ, ಇದರ ಎಕ್ಸಾಮ್ ಮಾಡಬೇಕಾ, ಒಂದು ಸ್ಪಷ್ಟವಾದ ನಿಲುವು ತೆಗೆದುಕೊಳ್ಳಿಲ್ಲ. ಸುಪ್ರೀಂ ಕೋರ್ಟ್ ಸ್ಟೇ ಕೊಡ್ತೀವಿ. ಎಲ್ಲ ಮಕ್ಕಳು ಪಾಸ್, ಎಲ್ಲಾದರೂ ಉಂಟ ಈ ಥರ ಗುಣಮಟ್ಟದ ಎಜುಕೇಷನ್ ಕೊಡೋಕ್ಕೆ ಸಾಧ್ಯನಾ? ಮತ್ತು ಈ ಸತಿ SSLC ರಿಸಲ್ಟು ದಾಖಲೆ ಪ್ರಮಾಣದಲ್ಲಿ ಇಳಿದಿದೆ. 30% ಮಾರ್ಕ್ಸ್ ಕೊಟ್ಟು, ಗ್ರೇಸ್ ಮಾರ್ಕ್ಸ್ ಕೊಟ್ಟು 73% ಪಾಸ್ ಆಗಿದೆ. ಗ್ರೇಸ್ ಮಾರ್ಕ್ಸ್ ತೆಗೆದ್ರೆ 50%ಗಿಂತ ಕಡಿಮೆ ಆಗ್ತದೆ. 30% ಮಾರ್ಕ್ಸ್ ಅಂತಂದ್ರೆ SSLC ಪಾಸಿಂಗ್ ಎಷ್ಟಿದೆ? 35 ಇದೆ. 5 ಮಾರ್ಕ್ಸ್ ತೊಗೊಂಡ್ರೆ ಪಾಸ್ ಆಗುತ್ತೆ. 100ಕ್ಕೆ 5 ಮಾರ್ಕ್ಸ್ ತೊಗೊಂಡು ಪಾಸ್ ಆಗುವಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಈ ಶಿಕ್ಷಣಕ್ಕೆ ತಂದುಕೊಟ್ಟಿದೆ. ಮತ್ತೆ 3 ಸತಿ ಚಾನ್ಸ್ ಕೊಡ್ತಾರೆ ಹುಡುಗರಿಗೆ ಅಂತಾರೆ, ಬೇಡಲೇ ಇದೊಂದಲ್ಲ, ಮುಂದಿನ ಪಾಸ್ ಆಗುತ್ತೆ. ಯಾವಾಗ ನಾವು ಒಂದು MLA ಗೆದ್ದಿತ್ತಿರ್ಲಿಲ್ಲ, MP ಗೆದ್ದಿತ್ತಿರಲಿಲ್ಲ, ಆ ಸಮಯದಲ್ಲಿ ನಾವು ಈ ಪದವೀಧರ ಕ್ಷೇತ್ರವನ್ನು ಗೆದ್ದಿತಾ ಇದ್ದೀವಿ. ಯಾಕೆಂದ್ರೆ ಪದವೀಧರರು ಅಂದ್ರೆ ಪ್ರಬುದ್ಧ ಮತದಾರರು. ಕಾಂಗ್ರೆಸ್ ಯಾವಾಗಲೂ ಈ ದೇಶವನ್ನು ಲೂಟಿ ಮಾಡ್ಕೊಂಡು ಬಂದಂತ ಪಕ್ಷ. ಅದಕ್ಕೆ ಯಾವಾಗ ಭಾರತೀಯ ಜನತಾ ಪಕ್ಷ ಇನ್ನೂ ಬಾಲ್ಯಾವಸ್ಥೆಯಲ್ಲಿತ್ತು, ಆ ಸಂದರ್ಭದಲ್ಲಿಯೂ ಕೂಡ ತಂಗ ಅವರು ಇಲ್ಲಿ ಪದವೀಧರ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ರು. ಆನಂತರ ಮನೋಹರ್ ಮಸ್ಕಿ ಅವರು ಪ್ರತಿನಿಧಿಸಿದ್ರು, ನಂತರ ಅಮರನಾಥ್ ಪಟೇಲ್ ಅವರು ಪ್ರತಿನಿಧಿಸಿದ್ರು. ಆದ್ರೆ ಕಳೆದ ಸಲ ಆಕಸ್ಮಿಕವಾಗಿ ಕಾಂಗ್ರೆಸ್ ಈ ಕ್ಷೇತ್ರವನ್ನು ಗೆದ್ದಿತ್ತು. ಅದು ನಮ್ಮ ಆಂತರಿಕ ಕೆಲವೊಂದು ತಪ್ಪುಗಳಿಂದ ಮಾತ್ರ ಅವ್ರು ಗೆದ್ದಿದ್ರು, ಆಕಸ್ಮಿಕವಾಗಿ ಗೆದ್ದಿದ್ರು. ಆದ್ರೆ ಸಿಕ್ಕಂತ ಅವಕಾಶವನ್ನು ಕೂಡ ಅವರು ಸರಿಯಾಗಿ ಬಳಸ್ಕೊಳ್ಳಿಲ್ಲ. ಈಗೇನು ನಮ್ಮ ಪದವೀಧರ ಮತಕ್ಷೇತ್ರ ಪ್ರತಿನಿಧಿಸ್ತಾ ಇದ್ದಾರೆ, ಅವರು ಸದನದಲ್ಲಿ ಹಾಜರಾತಿ ಶೂನ್ಯ ಅಂದ್ರೂ ನಡೆಯುತ್ತೆ. ಮತ್ತೆ ಕಳೆದ 6 ವರ್ಷಗಳಲ್ಲಿ ಬಹುಶಃ ನಮ್ಮ ಭಾಗದ ಯಾವುದೇ ಒಂದು ಪ್ರಶ್ನೆಯನ್ನು ಕೂಡ ಅವರು ಸದನದಲ್ಲಿ, ನಮ್ಮ ಭಾಗದ ಪ್ರಶ್ನೆ ಅಂತಲ್ಲ, ಯಾವುದೇ ಭಾಗದ ಪ್ರಶ್ನೆಯನ್ನು ಅವ್ರು ಕೇಳಲಿಲ್ಲ. ಅಥವಾ ಪದವೀಧರರ ಬಗ್ಗೆ ಯಾವುದಾದ್ರೂ ಒಂದು ಕ್ವಶನ್ ಅನ್ನು ಆ ಸದನದಲ್ಲಿ ಎತ್ತಿಲ್ಲ. ಅವರ ಫಂಡ್ ಯಾವ ಸ್ಕೂಲಿಗೆ ಕೊಟ್ಟಿದ್ದಾರ ಗೊತ್ತಿಲ್ಲ. ಅದಕ್ಕಾಗಿ ಅಮರನಾಥ್ ಪಾಟೀಲ್ ಹಿಂದೆ ಇದ್ದಾಗ ಅಣ್ಣವ್ರು ಹೇಳಿದಂಗ ಅವ್ರು ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, HKRD ಬೋರ್ಡ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅವ್ರು ವಿಧಾನ ಪರಿಷತ್ನಲ್ಲಿದ್ದ ಪ್ರತಿ ದಿವಸ ಸದನದಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಕೇಳೋರು, ಪ್ರತಿ ದಿವಸ ಬಾವಿಗಿಳಿದು ಪದವೀಧರರ ಸಲುವಾಗಿ ಅವ್ರು ಹೋರಾಟ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ಭಾಗದ ಆರ್ಟಿಕಲ್ 371J ಅನ್ನು ಸಮರ್ಪಕವಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಯಾವ ನಮ್ಮ ಬೆಂಗಳೂರಿನಲ್ಲಿರುವಂತಹ 8% ಆ ವಿಧಾನಸೌಧದಲ್ಲಿರುವಂತಹ ಪೋಸ್ಟ್ ಇರ್ಬೋದು, ಇನ್ನೊಂದು ಕಡೆ ಇರ್ಬೋದು, ಅಲ್ಲಿ 8%, ನಮ್ಮ ಭಾಗದಲ್ಲಿ 75% ನಮ್ಮ ಭಾಗದ ಯುವಕರಿಗೆ ನೌಕರಿ ಸಿಗೋದ್ರಲ್ಲಿ ಅವರು ಬಹಳಷ್ಟು ಹೋರಾಟವನ್ನು ಮಾಡಿ ಇವತ್ತು ನಮ್ಮ ಭಾಗದ ಅನೇಕ ಉದ್ಯೋಗಾವಕಾಶ ಇರ್ಬೋದು, ನಮ್ಮ ಮೆಡಿಕಲ್ ಕಾಲೇಜ್ನಲ್ಲಿ ಸೀಟ್ಗಳಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಸೀಟ್ಗಳಿರ್ಬೋದು, ಅದನ್ನೆಲ್ಲ ಕೊಡಿಸೋದಕ್ಕೆ ಪ್ರಯತ್ನ ಮಾಡಿದಂತ ಅಮರನಾಥ್ ಪಾಟೀಲ್ರು ಈ ಸಲ ನಮ್ಮ ಅಭ್ಯರ್ಥಿಗಳಾಗಿದ್ದಾರೆ. ಅದಕ್ಕೆ ಇಲ್ಲಿದ್ದಂತ ಎಲ್ಲ ಪದವೀಧರರಲ್ಲಿ ವಿನಂತಿಯನ್ನು ಮಾಡ್ತೀವಿ, ಬರುವಂತ 3ನೇ ತಾರೀಕಿಗೆ ವಿಶೇಷವಾಗಿ ಈ ಒಂದು ಚುನಾವಣೆಯಲ್ಲಿ ಬಹಳಷ್ಟು ಮತಗಳು ರಿಜೆಕ್ಟ್ ಆಗ್ತವೆ. ಅದಕ್ಕಾಗಿ ತಮ್ಮಲ್ಲಿ ಒಂದು ವಿನಂತಿ ಇದೆ, ಅವ್ರು ಕೊಟ್ಟಂತ ಪಿನ್ನಿಂದ ಒಂದು ಲೈನ್ ಹೇಳಿದ್ರೆ ಸಾಕು. ಇಲ್ಲಿದ್ದಂಥವ್ರೆಲ್ಲರೂ ಈ ಷಟ್ಕಾರನವರೆಲ್ಲ ಹೇಳಿದ್ಮೇಲೆ ನಮ್ಗೆ ಅನಿಸ್ತದೆ ನೀವು ಯಾರು 2ನೇ ಮತದ ಪ್ರಶಸ್ತ ಮತದಾನ ಹಾಕಲ್ಲ ಅಂತ ಹೇಳಿ. ಅದಕ್ಕೆ ಒಂದೇ ಮತ ONE ಬರೆದ್ರು ಅದು ರಿಜೆಕ್ಟ್ ಆಗ್ತದೆ, ರೋಮನ್ 1 ಬರೆದ್ರು ರಿಜೆಕ್ಟ್ ಆಗ್ತದೆ, ಅಥವಾ ಬೇರೆ ಏನಾದ್ರು ಬರೆದ್ರು ಕೂಡ ಟಿಕ್ ಹೊಡೆದ್ರು ರಿಜೆಕ್ಟ್ ಆಗ್ತದೆ, ಸ್ವಾಸ್ತಿಕ್ ಹಾಕಿದ್ರು ರಿಜೆಕ್ಟ್ ಆಗ್ತದೆ. ಅದಕ್ಕೆ ತಾವೆಲ್ಲರೂ ಅಮರನಾಥ್ ಪಾಟೀಲ್ ಮೊದಲನೇ ನಂಬರ್ ನಲ್ಲಿ ಅವ್ರ ಹೆಸರಿದೆ, ಅದ್ರ ಮುಂದ್ಗಡೆ 1 ಅಂತ ಹೇಳಿ ಜಸ್ಟ್ ಒಂದು ಲೈನ್ ಎಳೆದು ಪ್ರಥಮ ಪ್ರಾಶಸ್ತ್ಯ ಮತದಲ್ಲಿ ಅಮರನಾಥ್ ಪಾಟೀಲ್ ಅನ್ನು ತಾವೆಲ್ಲ ಗೆಲ್ಲಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ನಾನು ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಸೇವೆಯನ್ನ ಕೇಂದ್ರದಲ್ಲಿ ಮಾಡಬೇಕಂತ ಮನವರಿಕೆಯನ್ನು ಮನೆಗೆ ಹೋಗಿ ನಾನು ಕೈ ಮುಗಿದು ವಿನಂತಿ ಮಾಡಬೇಕಿದ್ದೆ. ರಾಜಕಾರಣವನ್ನು ಬಿಟ್ಟು
ರಾಷ್ಟ್ರೀಯ ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡುವಂತ ಈ ಶುಭ ಸಂದರ್ಭದಲ್ಲಿ ನಮ್ಮ ಬೀದರ್ ಜಿಲ್ಲೆಗೆ ಬಂದಿದ್ದಾರೆ. ಈ ಬೀದರ್ ಜಿಲ್ಲೆಯ ನಮ್ಮೆಲ್ಲರ ಆರಾಧ್ಯ ದೇವ ಸಿದ್ದಾರೂಢರ ಪ್ರಾರ್ಥನೆಯನ್ನು ಮಾಡ್ತಾ ಜಗಜ್ಯೋತಿ ಬಸವಣ್ಣನವರ ಈ ಕಾಯಕ ಭೂಮಿಯಿಂದ ಅವರಿಗೆ ಮುಂಬರುವ ಕೇಂದ್ರದ ರಾಜಕಾರಣಕ್ಕೆ ಶುಭವಾಗಲಿ ಅಂತ ಹೇಳಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಶುಭವನ್ನು ಹಾರೈಸ್ತೀನಿ. ಪರಿಚಯ, ಅವರು ಗುಲ್ಬರ್ಗಾ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ನಾನು ಬೀದರ್ ವಾಣಿಜ್ಯ ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅವರು ಬಹಳ ಸರಳು ಸಜ್ಜನಿಕೆಗೆ ಹೆಸರಾದವರು. ಸಮಸ್ಯೆಗಳಿಗೆ ಪರಿಹಾರ ಮಾಡುವಲ್ಲಿ ಬಹಳ ಮುನ್ನೆಚ್ಚರಿಕೆ ವಹಿಸುವ ಕೆಲಸ ಮಾಡ್ತಾರೆ. ಮೊದಲು ಸಹ ಅವರಿದ್ರು. ಆಮೇಲೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಭಾರತೀಯ ಜನತಾ ಪಕ್ಷದಲ್ಲಿ ಪಕ್ಷ ಅಂದ್ರೆ ನಿಯತ್ತಿನ ಪಕ್ಷ. ಈಗೆಲ್ಲರೂ ಮೋದಿಯವರ ಒಂದು ನೇತೃತ್ವದಲ್ಲಿ ಒಳ್ಳೆ ರೀತಿಯ ಅಭಿವೃದ್ಧಿ ಆಗಬೇಕಾದ್ರೆ ದೇಶ ಹಿಂದುತ್ವ, ಸನಾತನ ಧರ್ಮ, ಅದಕ್ಕಾಗಿ ಈ ಎಲ್ಲರೂ ಈ ಬಿಜೆಪಿ ಸರ್ಕಾರವನ್ನು ಸಪೋರ್ಟ್ ಮಾಡಬೇಕು. ಅಮರನಾಥ್ ಪಾಟೀಲ್ರಿಗೆ ಈ ವರ್ಷ ಇನ್ನೊಂದ್ಸಲ ಅವರಿಗೆ ಒಂದ್ಸಲ ಗೆದ್ದು ಬಂದಿದ್ದಾರೆ. ಅವರು ಈ ಇನ್ನೊಂದ್ಸಲ ಅವರಿಗೆ ನಾವು ಕೆಲಸದಿಂದ ಕೆಲಸ ಕಳಿಸ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂತ ನಮ್ಮ ಅರವಿಂದ ಕಾಲೇಜಿಗೆ. ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಒಟ್ಟಾರೆ ಕಾನೂನು ಹಾಗೂ ಪೊಲೀಸ್ ಇಲಾಖೆಯಿಂದ ಭಯವೇ ಇಲ್ಲದಂತಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪ ಮಾಡಿದರು. ಮಂಗಳವಾರ ಬೀದರ್ ಜಿಲ್ಲೆಯಲ್ಲಿ ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪರ ಕೆಲ ಕಾಲೇಜುಗಳಲ್ಲಿ ಪ್ರಚಾರವನ್ನು ನಡೆಸಿದ ಅವರನ್ನು ಭೇಟಿಯಾಗಿರುವಂತಹ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಅವರು ಮಾತನಾಡಿದರು. ಸಮಾಜಘಾತಕರಿಗೆ ಠಾಣೆಗಳಲ್ಲಿ ರಾಜಮರ್ಯಾದೆ ಸಿಗ್ತಾ ಇದೆ. ರಾಜ್ಯದಲ್ಲಿ ಹಾಡು ಹಗಲೇ ಕೊಲೆಗಳು ನಡೀತಾ ಇವೆ. ಮಹಿಳೆಯರ ಹತ್ಯೆಗಳು ಕೂಡ ನಡೀತಾ ಇವೆ. ಸುಲಿಗೆ ಪ್ರಕರಣಗಳು ಜಾಸ್ತಿಯಾಗಲು ಗೃಹ ಇಲಾಖೆಯ ಅಧಿಕಾರಿಗಳೇ ಕಾರಣ ಎಂದು ಮಾಜಿ ಸಿಎಂ ಬೊಮ್ಮಾಯಿ ಅವರು ದೂರಿದರು. ಹೀಗಾಗಿ ಸಮಾಜದಲ್ಲಿಯ ಗೌರವಸ್ಥರು ರಾತ್ರಿ ಸಮಯದಲ್ಲಿ ಮುಖ ಎತ್ತಿಕೊಂಡು ಓಡಾಡದಂತಾಗಿದೆ. ಸಮಾಜಘಾತಕ ಶಕ್ತಿಗಳು ತಲೆ ಎತ್ತಿ ಓಡಾಡ್ತಾ ಇದ್ದಾರೆ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಲೋಕಸಭಾ ಚುನಾವಣೆಯಲ್ಲಿ ಭಗವಂತ ಖೂಬಾ ಅವರ ಗೆಲುವು ನಿಶ್ಚಿತ ಎಂದು ತಮ್ಮ ವಿಶ್ವಾಸವನ್ನು ಬೊಮ್ಮಾಯಿ ಅವರು ವ್ಯಕ್ತಪಡಿಸಿದರು. ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಅಮರನಾಥ್ ಅವರ ಪ್ರಚಾರಾರ್ಥ ಗುಲ್ಬರ್ಗದಲ್ಲಿ ಮಾಡಿದೆ, ಬೀದರ್ನಲ್ಲೂ ಬಂದಿದೆ. ಅಮರನಾಥ್ ಪಾಟೀಲ್ ಬಗ್ಗೆ ಏನು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ಅವರು ಈಗಾಗಲೇ ಒಂದು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಎಲ್ಲ ಜನಮನ ಗೆದ್ದವರಾಗಿದ್ದಾರೆ. ಅವರು ನಾನು ಎಲ್ಲ ಕಡೆ ರಿಪೋರ್ಟ್ ತೊಗೊಂಡಿದ್ದೀನಿ. ಅವರು ಗೆಲುವು ನಿಶ್ಚಿತ, ದೊಡ್ಡ ಅಂತರದಲ್ಲಿ ಗೆಲ್ತಾರಂತ ವಿಶ್ವಾಸ ನನಗಿದೆ. ಸರ್, ಈಗ ಎಚ್ ಡಿ ಕುಮಾರಸ್ವಾಮಿ ಹೇಳ್ತಾರೆ ಸರ್, ಸೂತ್ರಧಾರ ಡಿ ಕೆ ಶಿವಕುಮಾರ್ ಅವರು ಎಚ್ ಡಿ ಕುಮಾರಸ್ವಾಮಿ ಮತ್ತು ಶಿವಕುಮಾರ್ ನಡುವೆ ಡೈಲಿ ಮಾತುಕತೆ ಇರ್ತದೆ. 100 ಕೋಟಿ ಆಫರ್ ಮಾಡಿದ್ರು ಅಂತ ಅವರೇ ಹೇಳಿದ್ದಾರೆ. ಅವರ ವಿಚಾರಗಳಿವೆ, ನಾನೇನು ಮಧ್ಯ ಹೇಳಿಕೆಯನ್ನು ಕೊಡೋದು. ಅವರವರ ಅಭಿಪ್ರಾಯ ಅವರು ವ್ಯಕ್ತಪಡಿಸ್ತಾರೆ. ಅದೀಗ ಪ್ರಕ್ರಿಯೆ, ಈಗ ಕೋರ್ಟ್ ಆರ್ಡರ್ ಆಗಿದ್ದರಿಂದ ಖಂಡಿತ ಪ್ರಕ್ರಿಯೆ ಆಗುತ್ತೆ, ರದ್ದು ಆಗುತ್ತೆ ಮತ್ತು ಅವ್ರಿಗೆ ಕಸ್ಟಡಿಗೆ ತಗೊಳ್ಳುವಂಥ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಬಹುತೇಕ ಒಂದು ತಿಂಗಳಾಯ್ತು ಸರ್, ಕೋರ್ಟ್ ಆರ್ಡರ್ ನಿನ್ನೆ ಆಗಿದೆಯಲ್ಲಪ್ಪ. ಸರ್, ಈಗ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಸಂಪೂರ್ಣವಾಗಿ. ಅಂಜಲಿ ಕೊಲೆ ಆಗಿರ್ಬೋದು, ನೇಹಾ ಕೊಲೆ ಆಗಿರ್ಬೋದು, ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದ್ದಿಲ್ಲ ಸರ್. ಅವ್ರು ಸಂಪೂರ್ಣವಾಗಿ ಹದಗೆಟ್ಟದು ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಡ್ರಗ್ಗಳ ಮಾರಾಟ ಕೂಡ ಹೆಚ್ಚಾಗಿದೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಸಮಾಜಘಾತಕ ಶಕ್ತಿಗಳು ಮತ್ತೆ ತಲೆ ಎತ್ತಿ ಓಡಾಡ್ತಾ ಇದ್ದಾವೆ. ಸಮಾಜಘಾತ ಶಕ್ತಿಗಳಿಗೆ ಪೊಲೀಸ್ ಸ್ಟೇಷನ್ದಲ್ಲಿ ರಾಜ್ಯ ಮರ್ಯಾದೆ ಸಿಕ್ಕಿದೆ. ಹೈಕೋರ್ಟಿನ ಜಡ್ಜ್ ಅವರೇ ಕಮೆಂಟ್ ಮಾಡಿದ್ದಾರೆ, ಪೊಲೀಸ್ ಸ್ಟೇಷನ್ ಸೆಟಲ್ಮೆಂಟ್ ಕೇಂದ್ರ ಆಗಬಾರ್ದು ಅಂತ. ಆ ಪರಿಸ್ಥಿತಿ ಬಂದಿದೆ. ಇವತ್ತು ಯಾವುದೇ ಹೆಣ್ಮಕ್ಕಳು ಸುರಕ್ಷಿತವಾಗಿಲ್ಲ ಮತ್ತು ಯಾವುದೇ ಗೌರವಸ್ಥರು ರಾತ್ರಿ ಓಡಾಡುವ ಪರಿಸ್ಥಿತಿಯಲ್ಲಿಲ್ಲ. ಕೊಲೆಗೆ, ಸುಲಿಗೆ, ಮೋಸ, ದರೋಡೆ ಮತ್ತು ಒಂದು ರೀತಿಯಲ್ಲಿ ಮಾಸ್ ಮರ್ಡರ್ಸ್ಗಳಾಗ್ತಿರೋದು ನೋಡಿದರೆ ಕಾನೂನಿನ ಭಯ ಇಲ್ಲ, ಪೊಲೀಸರ ಭಯ ಇಲ್ಲ. ಇದಕ್ಕೆ ನೇರವಾಗಿ ಗೃಹ ಇಲಾಖೆಯ ಪೋಸ್ಟಿಂಗ್ನಲ್ಲಿ ಆಗಿರುವಂಥ ಭ್ರಷ್ಟಾಚಾರವೇ ಕಾರಣ. ಸರ್ಕಾರ ಪತನ ಆಗುತ್ತೆ ಅಂತ ನೀವು ಹೇಳಿದ್ರಿ ಸರ್, ಏನು ಸರ್ ಇದು ಸರ್ಕಾರ ಪತನ ಆಗುತ್ತೆ ಅನ್ನೋದು? ಕಾದು ನೋಡಿ.
ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ ಮೇ 19ರಿಂದ 23ರವರೆಗೆ ನಿರಂತರವಾಗಿ ಅರ್ಥಪೂರ್ಣ ಕಾರ್ಯಕ್ರಮಗಳು ಜರುಗ್ತಾ ಇವೆ. ಹೀಗಾಗಿ ಸೋಮವಾರ ರಾತ್ರಿ ಹಾಗೂ ಮಂಗಳವಾರ ಬೆಳಿಗ್ಗೆ ವಿವಿಧ ವಿಶೇಷ ಕಾರ್ಯಕ್ರಮಗಳು ಕೂಡ ಜರುಗಿದವು. ಸೋಮವಾರ ರಾತ್ರಿ ಸಂದರ್ಭದಲ್ಲಿ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಒಂದು ವಿವಾಹ ಮಹೋತ್ಸವದ ನಿಮಿತ್ತವಾಗಿ ಲಕ್ಷ್ಮೀ ಶೋಭನ ಹಾಗೂ ಮಂಗಳವಾರ ಬೆಳಿಗ್ಗೆ ಸಂದರ್ಭದಲ್ಲಿ ವೈಶಾಖ ಶುದ್ಧ ತ್ರಯೋದಶಿ ಬ್ರಹ್ಮೋತ್ಸವ ಹವನ ಹಾಗೂ ಪೂರ್ಣಾಹುತಿ ಪ್ರಸಾದ ಮಧ್ಯಾಹ್ನ ಕಲ್ಯಾಣ ಮಹೋತ್ಸವ ಹಾಗೂ ಶೇಜಾರತಿ ಕಾರ್ಯಕ್ರಮಗಳು ಕೂಡ ಜರುಗಿದವು. ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಕಲ್ಯಾಣ ಮಹೋತ್ಸವದ ಪ್ರಯುಕ್ತ ಮಹಿಳೆಯರಿಂದ ಇಲ್ಲಿ ಹಲ್ದಿ ಕಾರ್ಯಕ್ರಮ ಮತ್ತು ಮೆಹಂದಿ ಕಾರ್ಯಕ್ರಮಗಳು ಕೂಡ ಜರುಗಿದವು. ತಾಯಿಯಂದಿರು ಭಕ್ತಿಗೀತೆಗಳ ಮೇಲೆ ವಿಶೇಷವಾಗಿ ದಾಂಡಿಯಾ ನೃತ್ಯವನ್ನು ಪ್ರದರ್ಶನ ಮಾಡಿ ಸಭಿಕರ ಗಮನ ಸೆಳೆದರು. ವಿವಿಧ ಓಣಿಗಳಿಂದ ಆಗಮಿಸಿದ ಭಕ್ತಾದಿಗಳು ದೇವರ ದರ್ಶನವನ್ನು ಪಡೆದು ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿ ಧನ್ಯೋಸ್ಮಿತರಾದರು. ಬನ್ನಿ ಒಂದಿಷ್ಟು ವಿಶೇಷ ಕಾರ್ಯಕ್ರಮವನ್ನು ಸತ್ಯನಾರಾಯಣ ಮಂದಿರದಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಮತ್ತು ನಡೆದಿದೆ ಅನ್ನುವಂಥದ್ದನ್ನು ನಾವು ವಿಶೇಷವಾಗಿ ನೋಡ್ಕೊಂಡು ಬರೋಣ. ब्रह्मोत्सव में जो भी सेवा ब्रह्मया है उस परमात्मा को जागृत करने की सेवा, उस परमात्मा को खुश करने की सेवा अपनी भाषा में बोले तो ब्रह्मा से सत्यनारायण है और अत्यंत प्रसन्न हो गए. देखो ये सब प्रसन्न का वातावरण का अनुभव हम यहाँ पर कर रहे हैं. इसलिए अंतिम प्रकार पूर्णाहुति में जोड़ी से पूर्णाहुति करते हैं. इसी प्रकार सेकेंड दिन है तो हमारे गुजराती समाज की ओर से डांडिया रास का प्रस्तुत कर रहे हैं हम. और फर्स्ट दिन संकल्प किया था हमने और हमें बहुत ही अच्छा लग रहा है कि हम गुजराती समाज को मान सम्मान दिया है बहुत, और हमें बहुत ही सब लोगों को भी आनंद आ रहा है ये देखकर. और हमारा ये ब्रह्म महोत्सव परिपूर्ण होना यही हमारी शुभकामना है. ये हम लक्ष्मी सत्यनारायण मंदिर में आज 7 वर्ष हो गए वार्षिक उत्सव में. अभी ब्रह्मोत्सव हो रहा है और कल्याणोत्सव भी हो रहा है. आज सुबह हमने भगवान लक्ष्मी सत्यनारायण को हल्दी प्रोग्राम किए. अभी डांडिया का कार्यक्रम है और हल्दी मेहंदी रस्म भी है. और ये 5 दिन का कार्यक्रम बहुत उत्साह और उमंग से मना रहे हैं हम लोग. ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ಕಾರಕ್ಪಳ್ಳಿ ಗ್ರಾಮದಲ್ಲಿಯ ಪುರಾತನ ಇತಿಹಾಸ ಹೊಂದಿರುವಂತಹ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಕಳಸಾರೋಹಣ ಕಾರ್ಯಕ್ರಮದ ಸಮಾರೋಪ ಸಮಾರಂಭವು ಮಂಗಳವಾರದಂದು ಸಡಗರ ಮತ್ತು ಸಂಭ್ರಮ ಮತ್ತು ಭಕ್ತಿಯ ಮಧ್ಯೆ ಜರುಗಿತು. ಲಿಂಗೋಳ ಪೂಜ್ಯ ಶಾಂತಿಬಾಬಾ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು. ಪೂಜ್ಯ ಬೇಮಳಖೇಡ ಶ್ರೀಗಳು, ನರೋಣ ಶ್ರೀಗಳು, ಲಾಡಗೇರಿ ಶ್ರೀಗಳು, ಧನಸಿರಿ ಶ್ರೀಗಳು ಒಂದು ಸಮ್ಮುಖವನ್ನು ವಹಿಸಿದರು. ಇದೇ ವೇಳೆ ಸ್ವಂತ ಪೂಜ್ಯರು ಭಾಗವಹಿಸಿ ಭಕ್ತರಿಗೆ ಆಶೀರ್ವಾದವನ್ನು ನೀಡಿದರು. ಗ್ರಾಮದ ಭೀಮಶೆಟ್ಟಿ ಪಾಟೀಲ್ ಅವರ ಪರಿವಾರದಿಂದ ಕಳಸಾರೋಹಣ ಕಾರ್ಯಕ್ರಮ ಪ್ರಯುಕ್ತ 3 ದಿವಸಗಳಿಂದ ಒಂದು ಹವನ
ಹೋಮ, ಯಜ್ಞ, ಇನ್ನಿತರ ಕಾರ್ಯಕ್ರಮಗಳು, ಭಜನೆ, ಸಂಗೀತ, ದರ್ಬಾರ್ ಹಾಗೂ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಮೆರವಣಿಗೆ ಜರುಗಿತು. ಅನೇಕ ಜನ ಈ ಒಂದು ಶ್ರೀಗಳು ಸೇರಿದಂತೆ ಇತರೆ ಗ್ರಾಮಗಳಿಂದ ಆಗಮಿಸಿರುವಂಥ ಭಕ್ತಾದಿಗಳು ಕೂಡ ಶ್ರೀ ವೀರಭದ್ರೇಶ್ವರರ ದರ್ಶನವನ್ನು ಪಡೆದು ಮಹಾಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.